ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. In today's video, we are learning about basic terms in accounting. ಸೊ ಬೇಸಿಕ್ ಟರ್ಮ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕೌಂಟಿಂಗಲ್ಲಿ. ಫಸ್ಟ್ ಟೈಮ್ ನೀವು ಗ್ರೇಡ್ 11ಅಲ್ಲಿ ಕಾಮರ್ಸ್ ಮತ್ತು ಅಕೌಂಟಿಂಗ್ ಸಬ್ಜೆಕ್ಟ್ನ ಕಲಿತಾ ಇದ್ದೀರಾ. ಕೆಲವೊಂದು ಟರ್ಮಿನಾಲಜಿಗಳನ್ನ ಕೇಳೇ ಇರೋದಿಲ್ಲ ಅಲ್ವಾ? ಸೊ ಓಕೆ, ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಪ್ರತಿಯೊಂದು ಟರ್ಮಿನಾಲಜಿಗಳನ್ನ ಕಲಿಯೋಣ. ಸೊ ನಾನು ಟರ್ಮ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ನಿಮಗೆ ಒಂದು 10 ಸೆಕೆಂಡ್ ಅನಿಮೇಟೆಡ್ ವಿಡಿಯೋನ ಡಿಸ್ಪ್ಲೇ ಮಾಡ್ತೀನಿ. ಸೊ ಆ ವಿಡಿಯೋನ ನೋಡಿದಾಗ ನಿಮಗೊಂದು ಗ್ಲಾನ್ಸ್ ಸಿಗುತ್ತೆ ಅಥವಾ ಒಂದು ಓವರ್ ವ್ಯೂ ಸಿಗುತ್ತೆ. ಅದಾದಮೇಲೆ ನಾನು ಕನ್ಕ್ಲೂಷನ್ ಮಾಡ್ತೀನಿ ಆ ಪ್ರತಿಯೊಂದು ಟರ್ಮಿನಾಲಜಿನ. ಮೊದಲನೇ ಟರ್ಮ್ ಬಿಸ್ನೆಸ್ ಎಂಟಿಟಿ. Business entity means a specifically identifiable business enterprise for which separate accounting records are maintained. ಎಂಟಿಟಿ ಅಥವಾ ಬಿಸ್ನೆಸ್ ಎಂಟಿಟಿ ಅಂತ ಅಂದರೆ ಬಿಸ್ನೆಸ್ ಮತ್ತು ಓನರ್ ಆರ್ ಟ್ರೀಟೆಡ್ ಆಸ್ ಟೂ ಸಪ್ರೇಟ್ ಎಂಟಿಟೀಸ್. ಸೊ ನಾವು ಬಿಸ್ನೆಸ್ನ ಒಂದು ನೇಮಿಂದ ನಾವು ಐಡೆಂಟಿಫೈ ಮಾಡ್ತೀವಿ. ಬಿಸ್ನೆಸ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಓಕೆ, ಇಟ್ಸ್ ಎನ್ ಆರ್ಟಿಫಿಷಿಯಲ್ ಪರ್ಸನ್. ಫಾರ್ ಎಕ್ಸಾಂಪಲ್, ನಮಗೀಗ ಒಂದು ಬಿಗ್ ಬಜಾರ್ ಆಗಿರ್ಬೋದು ಅಥವಾ ITC ಕಂಪನಿ ಆಗಿರ್ಬೋದು. ನಾವು ಅದನ್ನು ಓನರ್ ನೇಮಿಂದ ಐಡೆಂಟಿಫೈ ಮಾಡ್ತೀವಿ ಅಥವಾ ITC ಕಂಪನಿ ಅಂತ ಐಡೆಂಟಿಫೈ ಮಾಡ್ತೀವಿ. ITC ಕಂಪನಿ ಅಂತಲ್ವಾ, ಅದನ್ನೇ ನಾವು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಹೇಳೋದು. ಬಿಸ್ನೆಸ್ ಇಟ್ಸ್ ಹ್ಯಾವಿಂಗ್ ಇಟ್ಸ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿ. ನೆಕ್ಸ್ಟ್ ಟರ್ಮಿನಾಲಜಿ, ಟ್ರಾನ್ಸಾಕ್ಷನ್. A transaction is an economic activity that involves the exchange of money, goods, or services and can be measured in terms of money. ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಎರಡು ಎಂಟಿಟೀಸ್ ಮಧ್ಯೆ ಒಂದು ಎಕನಾಮಿಕ್ ಆಕ್ಟಿವಿಟಿ ಆಗುತ್ತೆ. ಅದು ಸೇಲ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು. ಆ ಟ್ರಾನ್ಸಾಕ್ಷನ್ನ ನಾವೇನಾದರೂ ಮಾನಿಟರಿ ಟರ್ಮಲ್ಲಿ ವ್ಯಾಲ್ಯೂ ಮಾಡ್ಬೋದಾದರೆ, ಗೂಡ್ಸ್ ಸೋಲ್ಡ್ ಫಾರ್ ₹10,000, ಇದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ದ ಟ್ರಾನ್ಸಾಕ್ಷನ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ಟೂ ಎಂಟಿಟೀಸ್ ಆರ್ ಕಾಲ್ಡ್ ಟ್ರಾನ್ಸಾಕ್ಷನ್ ವಿಚ್ ಶುಡ್ ಬಿ ಮೆಜರ್ಡ್ ಇನ್ ಮಾನಿಟರಿ ವ್ಯಾಲ್ಯೂ. ಅದನ್ನು ನಾವು ಅಮೌಂಟಲ್ಲಿ ನಾವು ಅದನ್ನು ವ್ಯಾಲ್ಯೂ ಮಾಡಬೇಕು, ಆವಾಗ ಮಾತ್ರ ಅದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೇವೆ. ಅಂಡರ್ ಟ್ರಾನ್ಸಾಕ್ಷನ್ ಎರಡು ಥರ ಟ್ರಾನ್ಸಾಕ್ಷನ್ ಬರುತ್ತೆ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಒನ್ ಮೋರ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಇವಾಗ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಏನು ಅಂತ ನೋಡೋಣ. Cash transaction means a transaction in which cash is immediately received or paid. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ಒಂದು ಟ್ರಾನ್ಸಾಕ್ಷನ್ ಆ ಟೂ ಎಂಟಿಟಿ ನಡುವೆ ನಡೆದಾಗ, ಇಫ್ ಯು ಆರ್ ರಿಸೀವಿಂಗ್ ದ ಮನಿ ಇಮಿಡಿಯೇಟ್ಲಿ ಆರ್ ಇಫ್ ಯು ಆರ್ ಪೇಯಿಂಗ್ ದ ಮನಿ ಇಮಿಡಿಯೇಟ್ಲಿ ಅಟ್ ದ ಟೈಮ್ ಆಫ್ ದ ಟ್ರಾನ್ಸಾಕ್ಷನ್, ಅದನ್ನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಏನು ಅಂತ ನೋಡೋಣ. Credit transaction means a transaction in which cash is not received or paid immediately. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ಟೂ ಎಂಟಿಟೀಸ್ ಮಧ್ಯೆ ಟ್ರಾನ್ಸಾಕ್ಷನ್ ನಡೆದಿದ್ವೆ, ಅದು ಪರ್ಚೇಸ್ ಆದರೂ ಆಗಿರ್ಬೋದು, ಸೇಲ್ ಆದರೂ ಆಗಿರ್ಬೋದು, ಆದರೆ ಕ್ಯಾಶ್ ಇನ್ವಾಲ್ವ್ ಆಗಿಲ್ಲ. ಫ್ಯೂಚರಲ್ಲಿ ಆ ಕ್ಯಾಶನ್ನು ರಿಸೀವ್ ಮಾಡ್ತೀವಿ ಅಥವಾ ಪೇ ಮಾಡ್ತೀವಿ, ಇದನ್ನು ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಅಸೆಟ್ಸ್, ತುಂಬ ಇಂಪಾರ್ಟೆಂಟ್ ಟರ್ಮಿನಾಲಜಿ. Assets are resources owned by a business which have economic value. Assets are the valuable resources or properties owned by a business. ಬಿಸ್ನೆಸ್ಸು ಫ್ಯೂಚರಲ್ಲಿ ಎಕನಾಮಿಕ್ ಬೆನಿಫಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ತಗೊಳ್ಳೋದಕ್ಕೋಸ್ಕರ ನಾವು ಯಾವುದಾದ್ರೂ ಅಸೆಟ್ನ ನಾವು ಓನ್ ಮಾಡಿದರೆ ಅಥವಾ ರಿಸೋರ್ಸಸ್ ಅಥವಾ ಪ್ರಾಪರ್ಟಿನ ಓನ್ ಮಾಡಿದ್ವಿ, ನಾವು ಅದನ್ನು ಅಸೆಟ್ಸ್ ಅಂತ ಕರಿತೀವಿ. ಜನರಲಿ ನಾವು ಯಾವುದನ್ನ ಓನ್ ಮಾಡ್ತೀವಿ ಬಿಸ್ನೆಸ್ಸಲ್ಲಿ? ಮಷಿನರಿ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇದೆಲ್ಲ ನಮಗೆ ಎಕ್ಸಾಂಪಲ್ ಆಗುತ್ತೆ ಅಸೆಟ್ಟಿಗೆ. ಅಸೆಟ್ಸ್ ಆರ್ ಎಕನಾಮಿಕ್ ರಿಸೋರ್ಸಸ್ ಓನ್ಡ್ ಬೈ ಎ ಬಿಸ್ನೆಸ್ ದಟ್ ಪ್ರೊವೈಡ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್. ನಾನು ಹೇಳಿದೆ ಅಲ್ವಾ ಆಲ್ರೆಡಿ, ನಾವು ಯಾವುದನ್ನು ಓನ್ ಮಾಡ್ತೀವಿ ಅದು ನಮಗೆ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಕೊಟ್ಟರೆ ಅದನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ. ಇದರಲ್ಲಿ ಎರಡು ರೀತಿಯಾದ ಅಸೆಟ್ಸ್ ಬರುತ್ತೆ, ಕರೆಂಟ್ ಅಸೆಟ್ಸ್ ಮತ್ತು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ. ಸೊ ಈಗ ಕರೆಂಟ್ ಅಸೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Current assets are assets which are expected to be converted into cash within 1 year. Examples are cash, bank balance, stock, debtors, and bills receivable. ಕರೆಂಟ್ ಅಸೆಟ್ಸ್ ಅಂತ ಅಂದರೆ
ನಮ್ಮ ಹತ್ರ ಅಸೆಟ್ಸ್ ಇದೆ, ಆ ಅಸೆಟ್ಸ್ನ ನಾವು ವಿತಿನ್ 12 ಮಂತ್ ಪೀರಿಯಡ್ ಅಲ್ಲ ಇದು 1 ಇಯರ್ ಒಳಗಡೆ ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಅಂದರೆ ಅದನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಇನ್ವೆಂಟ್ರಿ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು. ಸೊ ಡೆಟಾರ್ ಮತ್ತು ಇನ್ವೆಂಟ್ರಿ ಅಂದರೆ ಏನು ಅಂತ ಹೇಳಿ ನಾನು ನಿಮಗೆ ಅಪ್ಕಮಿಂಗ್ ಟರ್ಮಿನಾಲಜಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಎಕ್ಸಾಂಪಲ್ಸ್ ಕರೆಂಟ್ ಅಸೆಟ್ಗೆ. ಅದನ್ನು ನಾವು ವಿತಿನ್ 1 ಇಯರ್ ಒಳಗೆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ನಮ್ಮ ಹತ್ರ ಇರೋ ಸ್ಟಾಕ್ನ ನಾವು ಸೆಲ್ ಮಾಡಿದ್ರೆ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತಲ್ವಾ. ನಮಗೆ ಯಾರಾದರೂ ಒಬ್ರು ಅಮೌಂಟ್ ಕೊಡಬೇಕಾಗಿದ್ರೆ ಅದನ್ನು ನಾವು ಡೆಟಾರ್ಸ್ ಅಂತ ಕರಿತೀವಿ. ಅದನ್ನು ನಾವು ಕೇಳಿದ್ರೆ ನಮಗೆ ಅಮೌಂಟ್ ಬರುತ್ತಲ್ವಾ. ಸೊ ಇದನ್ನು ಕರೆಂಟ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ಬೋದು. ವಾಟ್ ಆರ್ ಕರೆಂಟ್ ಅಸೆಟ್ಸ್? ಇಫ್ ದ ಅಸೆಟ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತಿನ್ ಎ 12 ಮಂತ್ ಪೀರಿಯಡ್ ಅಂತ ಅಂದರೆ ಅದನ್ನು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಈಗ ನಾನ್ ಕರೆಂಟ್ ಅಸೆಟ್ ಅಂದರೆ ಏನು ಅಂತ ತಿಳಿಯೋಣ. Non-current assets are assets which are held for more than 1 year and are used in business operations such as building, machinery, furniture, computer, and vehicle. ನಾನ್ ಕರೆಂಟ್ ಅಸೆಟ್ ಅಂತಂದರೆ ಎಕನಾಮಿಕ್ ರಿಸೋರ್ಸಸ್ ಅಥವಾ ಪ್ರಾಪರ್ಟಿ ನಾವೇನು ಬೈ ಮಾಡಿದ್ದೀವಿ ಆ ಪ್ರಾಪರ್ಟಿ ಅಥವಾ ಅಸೆಟ್ಸ್ ನಮಗೆ 12 ಮಂತ್ಗಿನ್ನ ಜಾಸ್ತಿ ಬೆನಿಫಿಟ್ ಏನಾದರೂ ಕೊಟ್ಟರೆ ಅದನ್ನು ನಾವು ನಾನ್ ಕರೆಂಟ್ ಅಸೆಟ್ ಅಂತ ಅಂತೀವಿ. ಅಂದರೆ ಅದನ್ನು ನಾವು ಜಾಸ್ತಿ ಟೈಮ್ ಉಪಯೋಗಿಸೋದಾದರೆ ಅದನ್ನು ನಾನ್ ಕರೆಂಟ್ ಅಸೆಟ್ ಆಗುತ್ತೆ. ಬಿಲ್ಡಿಂಗ್ ಆಗಿರ್ಬೋದು, ಮಷಿನರಿ ಆಗಿರ್ಬೋದು, ಅದನ್ನು ನಾವು 1 ಇಯರ್ಗಿಂತ ಜಾಸ್ತಿ ಯೂಸ್ ಮಾಡ್ಬೋದಲ್ವಾ. ಸೊ ಇದೆಲ್ಲ ನಮಗೆ ನಾನ್ ಕರೆಂಟಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಅಂಡರ್ ನಾನ್ ಕರೆಂಟ್ ಅಸೆಟ್ 2 ರೀತಿಯಾದ ಅಸೆಟ್ ಬರುತ್ತೆ. ಒಂದು ಟ್ಯಾಂಜಿಬಲ್ ಅಸೆಟ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿ. ಟ್ಯಾಂಜಿಬಲ್ ಅಸೆಟ್ ಅಂದರೆ ಏನು ನೋಡೋಣ ಬನ್ನಿ. Tangible assets are assets which have physical existence and can be seen and touched. Examples are building, machinery, furniture, computer. ಟ್ಯಾಂಜಿಬಲ್ ಅಸೆಟ್ ಅಂತಂದರೆ ಏನು? ಯಾವುದಾದ್ರೂ ಅಸೆಟ್ನ ನಾವು ಟಚ್ ಮಾಡ್ಬೋದು, ನೋಡ್ಬೋದು, ಅದನ್ನು ಬಳಸ್ಬೋದು ಅಂತ ಅಂದರೆ ಅದನ್ನು ಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಸೊ ಯಾವುದೇ ಅಸೆಟ್ ಆಗಿರ್ಬೋದು, ವಿಚ್ ಎವರ್ ಅಸೆಟ್ ಯು ಕ್ಯಾನ್ ಸಿ, ಟಚ್ ಆ್ಯಂಡ್ ಫೀಲ್, ದೋಸ್ ಅಸೆಟ್ಸ್ ಆರ್ ಕಾಲ್ಡ್ ಟ್ಯಾಂಜಿಬಲ್ ಅಸೆಟ್. ನೀವು ಬಿಲ್ಡಿಂಗ್ ಆಗಿರಲಿ, ಮಷಿನರಿ ಆಗಿರಲಿ, ನಾವು ನೋಡ್ಲೂಬೋದು, ಅದನ್ನು ಟಚ್ ಮಾಡ್ಬೋದು, ಅದನ್ನು ಬಳಸ್ಲೂಬೋದಲ್ವಾ, ಅದು ಟ್ಯಾಂಜಿಬಲ್ ಅಸೆಟ್ ಆಗುತ್ತೆ. ಹಾಗಾದರೆ ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಏನು ಅಂತ ನೋಡೋಣ. Intangible assets are assets which do not have physical existence but have value. Examples are goodwill, patents, trademarks, and copyrights. ಇಂಟ್ಯಾಂಜಿಬಲ್ ಅಸೆಟ್ ಅಂದರೂ ಅದು ಅಸೆಟೇನೆ, ಬಟ್ ಆದರೆ ಟ್ಯಾಂಜಿಬಲ್ ಅಸೆಟ್ಸ್ ಥರ ನಮಗೆ ಅದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ಲ. ಅದಕ್ಕೆ ನಾವು ಅದನ್ನು ನೋಡೋದಕ್ಕಾಗಲಿ ಅಥವಾ ಟಚ್ ಮಾಡೋದಕ್ಕಾಗಲಿ ಆಗಲ್ಲ. ಬಟ್ ಆದರೆ ನಮಗೆ ಎಕನಾಮಿಕ್ ಬೆನಿಫಿಟ್ಸ್ನ ಕೊಡ್ತಾ ಇರುತ್ತೆ ಬಿಸ್ನೆಸ್ಗೆ. ಫಾರ್ ಎಕ್ಸಾಂಪಲ್, ಕಂಪನಿಗೆ ಒಂದು ರೆಪ್ಯುಟೇಷನ್ ಇದೆ ಅಂತ ಅಂದ್ಕೊಳ್ಳಿ. ಎ ಮತ್ತು ಬಿ ಬಿಸ್ನೆಸ್ ಇದೆ. ಎ ಬಿಸ್ನೆಸ್ಸಿಗೆ ಒಳ್ಳೆ ರೆಪ್ಯುಟೇಷನ್ ಇದೆ. ಆ ರೆಪ್ಯುಟೇಷನ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಎ ಬಿಸ್ನೆಸ್ಗೆ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡೋದಕ್ಕೆ. ಸೊ ಅದನ್ನು ನಾವು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಆ ರೆಪ್ಯುಟೇಷನ್ಗೆ ಹೆಸರು ಗುಡ್ ವಿಲ್ ಅಂತ ಹೇಳಿ. ಸೊ ಗುಡ್ ವಿಲ್, ಆ ನೇಮ್ನ ನಾವು ನೋಡೋದಕ್ಕಾಗಲ್ಲ, ಬಟ್ ಆ ನೇಮು, ಒಳ್ಳೆ ನೇಮ್ ಏನು ಮಾಡ್ತಾ ಇದೆ, ಎಕ್ಸ್ಟ್ರಾ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇದೇ ರೀತಿ ಗುಡ್ ವಿಲ್ ಆಗಿರ್ಬೋದು, ರಾಯಲ್ಟಿ, ಕಾಪಿರೈಟ್, ಪೇಟೆಂಟ್ ಮಾರ್ಕ್, ಇದೆಲ್ಲ ಬಂದು ನಮಗೆ ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್, ಲಯಬಿಲಿಟೀಸ್. Liabilities are financial obligations or debts that a business has to pay in the future. Examples are creditors, bank loan, and bills payable. Liabilities are the debts or obligations of a business that are payable to outsider in the future. Liability ಅಂತಂದರೆ ನಾವು ಯಾವುದಾದ್ರೂ ಒಂದು ಫೇವರ್ ತೊಗೊಂಡಿದ್ದೀವಿ ಅಥವಾ ಬೆನಿಫಿಟ್ನ ತೊಗೊಂಡಿದ್ದೀವಿ, ಅದಕ್ಕೆ ನಾವು ಅಮೌಂಟನ್ನು ಪೇ ಮಾಡಬೇಕು ನಿಯರ್ ಫ್ಯೂಚರಲ್ಲಿ, ಅದನ್ನು ನಾವು ಲಯಬಿಲಿಟಿ ಅಂತ. ಇದು ನಮಗೆ ಆಬ್ಲಿಗೇಷನ್ ಅಲ್ವಾ. ಫಾರ್ ಎಕ್ಸಾಂಪಲ್, ನನಗೆ ರಾ ಮೆಟೀರಿಯಲ್ ಬೇಕಾಗಿದೆ. ಸೊ ಬಿ ಕಂಪನಿಯಿಂದ ನಾನು ಬೈ ಮಾಡಿದ್ದೀನಿ, 50,000 ರೂಪಿ ರಾ ಮೆಟೀರಿಯಲ್ನ ಬೈ ಮಾಡಿದ್ದೀನಿ. ಬಟ್ ನಾನು ಬೈ ಮಾಡುವಾಗ ಏನು ಹೇಳಿದ್ದೀನಿ ಅಂತಂದರೆ, ಈಗ ನಾನು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತೀನಿ, ಬಟ್ ಪೇಮೆಂಟನ್ನು ನೆಕ್ಸ್ಟ್ ಮಂತ್ ಮಾಡ್ತೀನಿ. ಡಿಡ್ ಐ ಪೇ ದ ಮನಿನ? ಇಲ್ಲ ಅಲ್ವಾ. ಇವಾಗ ನಾನು ಅದನ್ನು ಪೇ ಮಾಡಿಲ್ಲ ಅಂತ ಅಂದರೆ ನನ್ನ ಆಬ್ಲಿಗೇಷನ್ ಟು ಪೇ ಅಮೌಂಟು ರೈಸ್ ಆಗುತ್ತೆ. ಇದನ್ನೇ ನಾವು ಲಯಬಿಲಿಟಿ ಅಂತ ಕೇಳ್ತೀವಿ. ನಾವು ಯಾರಿಗಾದ್ರೂ ಅಮೌಂಟು ಪೇಯಬಲ್ ಇದ್ದರೆ ಅಥವಾ ನಮ್ಮಿಂದ ಡ್ಯೂ ಇದ್ದರೆ ಇನ್ನೊಬ್ಬರಿಗೆ, ಅದನ್ನು ಲಯಬಿಲಿಟಿ ಅಂತ ಕರಿತೀವಿ. ಲಯಬಿಲಿಟಿನಲ್ಲಿ ಟೈಪ್ಸ್ ಇದೆ, ನಾನ್ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ ಅಂತೇಳಿ. ಸೊ ಅದನ್ನು ತಿಳ್ಕೊಳ್ಳೋಣ. Current liabilities are liabilities which are payable within 1 year. Examples are creditors, bills payable, outstanding expenses, and short-term loans. ಕರೆಂಟ್ ಲಯಬಿಲಿಟಿ ಅಂತ ಅಂದರೆ ನಾವೊಂದು ಬೆನಿಫಿಟ್ನ ತಗೊಂಡಿದ್ದೀವಿ,
ಆ ಬೆನಿಫಿಟ್ಗೆ ಅಮೌಂಟ್ನ ನಾವು ರೀಪೇ ಮಾಡಬೇಕಾದ್ರೆ ವಿತಿನ್ 12 ಮಂತ್ ಪೀರಿಯಡಲ್ಲಿ ನಾವು ಅಮೌಂಟ್ನ ರೀಪೇ ಮಾಡ್ತೀವಿ. ಅದನ್ನು ನಾವು ಕರೆಂಟ್ ಲೈಬಿಲಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ರೆಡಿಟಾರ್ಸ್ ಅಂತ ಅಂದರೆ ನಾವು ಒಬ್ಬರ ಹತ್ರ ಪರ್ಚೇಸ್ ಮಾಡಿದ್ವಿ ಪ್ರಾಡಕ್ಟ್ನ, ಅವ್ರಿಗೆ ಏನು ಪ್ರಾಮಿಸ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಮಂತ್ ಅಮೌಂಟ್ನ ಪೇ ಮಾಡ್ತೀವಿ ಅಂತೇಳಿ. ಅದನ್ನು ನಾವು ನೆಕ್ಸ್ಟ್ ಮಂತು ಅಥವಾ ವಿತಿನ್ 2 ಮಂತ್ ಒಳಗಡೆ ನಾವು ಪೇ ಮಾಡಬೇಕಾಗುತ್ತಲ್ವಾ. ನಾನು ಅದನ್ನೇನಾದರೂ ಮುಂದಿನ ವರ್ಷ ಪೇ ಮಾಡ್ತೀನಿ, ಆಫ್ಟರ್ 2 ಇಯರ್ಸ್ ಪೇ ಮಾಡ್ತೀನಿ ಅಂದರೆ ಯಾರಾದರೂ ಅಗ್ರಿ ಮಾಡ್ತಾರಾ? ಇಲ್ಲ. ಯಾವುದಾದ್ರೂ ಆಬ್ಲಿಗೇಷನ್ನ ಶಾರ್ಟ್ ಟೈಮ್ ಒಳಗಡೆ ನಾನು ರೀಪೇ ಮಾಡಬೇಕಾದ್ರೆ ಅದನ್ನು ನಾವು ಕರೆಂಟ್ ಲೈಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟು ನಾನ್ ಕರೆಂಟ್ ಲೈಬಿಲಿಟಿ ಏನು ಅಂದರೆ ನೋಡೋಣ. Non-current liabilities are liabilities which are payable after more than 1 year. Examples are long-term loans, debentures, and mortgage loans. ಈಗ ನಾನ್ ಕರೆಂಟ್ ಲೈಬಿಲಿಟಿ ಅಂದರೆ ಏನು? ಆಪೋಸಿಟ್ಟು ಕರೆಂಟ್ ಲೈಬಿಲಿಟಿ. ನಾನು ಬ್ಯಾಂಕಿಂದ ಲೋನ್ ತೊಗೊಳ್ತೀನಿ, ಒಂದು ಲಮ್ಸಮ್ ಅಮೌಂಟ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ, 1 crore ಲೋನ್ ತೊಗೊಂಡಿದ್ದೀನಿ ಬಿಸ್ನೆಸ್ ರನ್ ಮಾಡೋದಕ್ಕೆ. ಆ 1 crore ವಿತಿನ್ 2 ಮಂತ್ ಅಥವಾ 3 ಮಂತ್ ಪೇ ಮಾಡೋದಕ್ಕಾಗುತ್ತಾ? ಇಲ್ಲ ಅಲ್ವಾ. ನಾವು ಅದಕ್ಕೆ ಆಬ್ಲಿಗೇಷನ್ನ ಪೇ ಮಾಡಬೇಕು. ನಾವು ತೊಗೊಂಡಿದ್ದೀವಿ ಅಮೌಂಟ್ನ ನಾವು ಪೇ ಮಾಡಬೇಕು, ಅದಕ್ಕೆ ಲಯಬಿಲಿಟಿ ಆಗುತ್ತೆ. ಬಟ್ ಆ ಅಮೌಂಟನ್ನು ನಾವು ಪೇ ಮಾಡೋದಕ್ಕೆ 12 ಮಂತ್ಗಿನ ಜಾಸ್ತಿ ಟೈಮ್ ತೊಗೊಳ್ತೀವಿ. ಸೊ ಅದನ್ನು ನಾವು ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ಬ್ಯಾಂಕ್ ಲೋನ್ ಆಗಿರ್ಬೋದು. ಡಿಬೆಂಚರ್ ಅಂತ ಅಂದರೆ ಕಂಪನಿಗಳು ಡಿಬೆಂಚರ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡಿ ಪಬ್ಲಿಕ್ಕಿಂದ, ಜನರಲ್ ಪಬ್ಲಿಕ್ಕಿಂದ ಅಮೌಂಟ್ ರೈಸ್ ಮಾಡ್ತಾರೆ ಅಥವಾ ಫಂಡ್ ರೈಸ್ ಮಾಡ್ತಾರೆ, ಅದನ್ನು ಡಿಬೆಂಚರ್ ಅಂತ ಕರಿತೀವಿ. ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹೋಪ್ ನಿಮಗೆ ನಾನ್ ಕರೆಂಟ್ ಲೈಬಿಲಿಟಿ ಮತ್ತು ಕರೆಂಟ್ ಲೈಬಿಲಿಟಿ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ. ಸೊ ನೆಕ್ಸ್ಟ್ ಟರ್ಮಿಗೆ ಮೂವ್ ಆಗೋಣವಾ. ಕ್ಯಾಪಿಟಲ್ ಇಸ್ ಅ ನೆಕ್ಸ್ಟ್ ಟರ್ಮ್. Capital is the amount invested by the owner in the business. It may be in the form of cash, goods, or assets. ಕ್ಯಾಪಿಟಲ್ ಅಂದರೆ ಏನು? ಕ್ಯಾಪಿಟಲ್ ಇಸ್ ದ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಬಿಸ್ನೆಸ್. ಏನಕ್ಕೆ? ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಓನರು ಕ್ಯಾಶ್ ಅಥವಾ ಗೂಡ್ಸ್ನ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ಅದನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಯಾಪಿಟಲ್ ಇಸ್ ದ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಬಿಸ್ನೆಸ್ ಟು ಸ್ಟಾರ್ಟ್ ಆ್ಯಂಡ್ ರನ್ ದ ಬಿಸ್ನೆಸ್. ಕ್ಯಾಶ್ ಮಾತ್ರನಾ? ಇಲ್ಲ ಅಲ್ವಾ. ನಾವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಕ್ಯಾಶ್ ಜೊತೆಗೆ ಕೆಲವೊಂದು ಪ್ರಾಪರ್ಟಿ ಅಥವಾ ಕೆಲವೊಂದು ಅಸೆಟ್ಗಳನ್ನ ಅಥವಾ ಗೂಡ್ಸ್ನು ನಾವು ಹಾಕಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರೆ ಅದನ್ನು ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಟರ್ಮಿನಾಲಜಿ ಸೇಲ್ಸ್. Sales means goods sold by the business, either for cash or on credit. ಸೇಲ್ಸ್ ಅಂದರೆ ಏನು? ಬಿಸ್ನೆಸ್ಸಲ್ಲಿ ನಾವು ಗೂಡ್ಸ್ನ ಸೆಲ್ ಮಾಡೋದಕ್ಕೆ ಸೇಲ್ಸ್ ಅಂತ ಕರಿತೀವಿ ಅಲ್ವಾ. ಅದನ್ನು ಕೆಲವೊಂದು ಸಲ ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಗೂಡ್ಸ್ನ ಸೆಲ್ ಮಾಡಿ ಕ್ಯಾಶ್ ಇಸ್ಕೋತೀವಿ. ಅಥವಾ ಕೆಲವೊಂದು ಸಲ ಏನು ಮಾಡ್ತಾರೆ, ಟೈಮ್ ತೊಗೊಳ್ತಾರೆ, ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ಮಂತು ವಿತಿನ್ 2 ಮಂತ್ ಒಳಗೆ ಪೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ವಾ. ಅದನ್ನು ಕ್ರೆಡಿಟ್ ಸೇಲ್ ಅಂತ ಕರಿತೀವಿ. ಸೊ ಸೇಲ್ಸ್ ರೆಫರ್ ಟು ದ ಗೂಡ್ಸ್ ಸೋಲ್ಡ್ ಬೈ ಎ ಬಿಸ್ನೆಸ್ ಟು ಕಸ್ಟಮರ್ಸ್ ಫಾರ್ ಕ್ಯಾಶ್ ಆರ್ ಆನ್ ಕ್ರೆಡಿಟ್ ವಿತ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ಸೊ ನಾವು ಗೂಡ್ಸ್ನ ನಮ್ಮ ಬಿಸ್ನೆಸ್ಸಿಂದ ಸೇಲ್ ಮಾಡಿದ್ರೆ ಅದು ಸೇಲ್ಸ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ರೆವೆನ್ಯೂ. Revenues are the amounts earned by a business from selling goods, providing services, or other business incomes such as commission, interest, and rent received. ಜನರಲಿ ಇಲ್ಲಿ ಕನ್ಫ್ಯೂಸ್ ಆಗುತ್ತಲ್ವ ನಮಗೆ. ಸೇಲ್ಸ್ಗೂ ಮತ್ತು ರೆವೆನ್ಯೂಗೂ ಸೇಮ್ ಮೀನಿಂಗ್ ಇದೆಯಲ್ವ ಆಲ್ಮೋಸ್ಟ್ ಅಂತೇಳಿ. ಹೌದು, ಇಲ್ಲೂ ನಾವು ಸೇಲ್ ಆಗಿರೋ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ಸೇಲ್ಸಲ್ಲಿ ಸೇಲ್ ಇನ್ಕಮ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಬಟ್ ರೆವಿನ್ಯೂನಲ್ಲಿ ಸೇಲ್ ಜೊತೆಗೆ ಬೇರೆ ಯಾವುದಾದ್ರೂ ಇನ್ಕಮ್ ಜನ್ರೇಟ್ ಆಗಿದ್ರೆ ಆ ಆಪರೇಷನ್ ಸೈಕಲಲ್ಲಿ ಅದನ್ನು ಸಹ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ 1 lakh ನಾವು ಬ್ಯಾಂಕಲ್ಲಿ ಇಟ್ಟಿದ್ವಿ ಅಂತ ಅಂದ್ಕೊಳ್ಳಿ. ಆ 1 lakhಗೆ ಒಂದು 5% ಇಂಟ್ರೆಸ್ಟ್ ಬ್ಯಾಂಕ್ ಪೇ ಮಾಡಿದ್ರೆ ಆ ಇಯರ್ ಎಂಡಲ್ಲಿ ಎಷ್ಟು ಬರುತ್ತೆ? ನಮಗೆ 5,000 ಎಕ್ಸ್ಟ್ರಾ ಬರುತ್ತೆ. ಅದು ನಮಗೆ ಬಿಸ್ನೆಸ್ ಇನ್ಕಮ್ಮೇ ಅಲ್ವಾ. ಸೊ ಎರಡು ಇನ್ಕಮು, ಮೇಯ್ನ್ ನೇಚರ್ ಆಫ್ ಆ್ಯಕ್ಟಿವಿಟಿಯಿಂದ ಏನು ಇನ್ಕಮ್ ಬರುತ್ತೆ ಅದ್ರ ಜೊತೆಗೆ ಅದರ್ ಆಪರೇಷನಲ್ ಇನ್ಕಮ್ನ ನಾವು ಆ್ಯಡ್ ಮಾಡಿದಾಗ ರೆವಿನ್ಯೂ ಆಗುತ್ತೆ. ಕಮಿಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಡಿವಿಡೆಂಡ್ಸ್ ಆಗಿರ್ಬೋದು, ರಾಯಲ್ಟಿ, ರೆಂಟ್ ರಿಸೀವ್ಡು, ಇದೆಲ್ಲ ಎಕ್ಸಾಂಪಲ್ ಬಂದುಬಿಟ್ಟು ಅದರ್ ಇನ್ಕಮ್. ಎರಡೂ ನಿಮಗೆ ರೆವಿನ್ಯೂ ಅಂದರೆ ಸೇಲ್ ಇನ್ಕಮ್ ಮತ್ತು ಅದರ್ ಇನ್ಕಮ್ ಎರಡನ್ನೂ ಸೇರಿದ್ರೆ ನಿಮಗೆ ರೆವಿನ್ಯೂ ಆಗುತ್ತೆ. ರೆವೆನ್ಯೂ ಇಸ್ ದ ಇನ್ಕಮ್ ಅರ್ನ್ಡ್ ಬೈ ಎ ಬಿಸ್ನೆಸ್ ಫ್ರಮ್ ಇಟ್ಸ್ ನಾರ್ಮಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಅಂದರೆ ಈಗ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಅಂದರೆ ಏಪ್ರಿಲಿಂದ ಮಾರ್ಚ್ ಒಳಗೆ ಏನು ಇನ್ಕಮ್ನ ಅರ್ನ್ ಮಾಡಿದ್ದೀವಿ ಥ್ರೂ ಸೇಲ್ಸ್ ಮತ್ತು ಅದರ್ ಆ್ಯಕ್ಟಿವಿಟೀಸ್, ರೆಂಟು, ಇಂಟ್ರೆಸ್ಟು, ಅದನ್ನೆಲ್ಲ ನಾವು ರೆವೆನ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸ್. Expenses are the costs incurred by a business to earn revenue. Examples are rent, salary, electricity, stationery, and advertisement expenses.
ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ಆರ್ ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್ ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂ. ನಾವು ರೆವೆನ್ಯೂನ ಅರ್ನ್ ಮಾಡೋದಕ್ಕೋಸ್ಕರ, ನಾವು ಇನ್ಕಮ್ನ ಜನ್ರೇಟ್ ಮಾಡೋದಕ್ಕೋಸ್ಕರ ಯಾವುದೇ ಅಮೌಂಟನ್ನು ಸ್ಪೆಂಡ್ ಮಾಡಿದ್ರೆ, ನಾವು ಕಾಸ್ಟ್ನ ಇನ್ಕರ್ ಮಾಡಿದ್ರೆ ಅದನ್ನು ನಾವು ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಈಗ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ ಪ್ರಾಡಕ್ಟ್ಸ್ನ, ಲೇಬರರ್ಸ್ಗೆ ವೇಜಸ್ ಪೇ ಮಾಡಬೇಕಲ್ವಾ, ವೇಜಸ್ ಬಂದುಬಿಟ್ಟು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಏನಕ್ಕೆ ಸ್ಪೆಂಡ್ ಮಾಡಿದ್ವಿ? ಪ್ರಾಡಕ್ಟ್ನ ರೆಡಿ ಮಾಡಿ ಸೇಲ್ ಮಾಡಬೇಕು ಅನ್ನೋ ಇಂಟೆನ್ಷನ್ಗಲ್ವಾ. ಸೊ ಇದನ್ನು ನಾವು ಎಕ್ಸಾಂಪಲ್ಸ್ ಅಂತ ಕರಿತೀವಿ. ರೆಂಟ್ ಪೇ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿರೋದಾಗಿರ್ಬೋದು, ಫ್ಯೂಯಲ್ ಚಾರ್ಜಸ್ ಆಗಿರ್ಬೋದು, ಇದೆಲ್ಲ ನಮಗೆ ಎಕ್ಸಾಂಪಲ್ಸ್ ಆಗುತ್ತೆ ಎಕ್ಸ್ಪೆನ್ಸಸ್ಗೆ. Expenses are the cost incurred by a business for earning revenue and running day-to-day operation. Next, expenditure. Most of the time ಎಕ್ಸ್ಪೆನ್ಸಸ್ಗೂ ಎಕ್ಸ್ಪೆಂಡಿಚರ್ಗೂ ಕನ್ಫ್ಯೂಷನ್ ಆಗ್ತೀವಿ, ಯಾಕೆಂದರೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಆಗಿರೋದ್ರಿಂದ. ಸಿಮಿಲರೇನೆ, ಬಟ್ ಆದರೆ ಸೇಮ್ ಅಲ್ಲ. ಸೊ ಈ ವಿಡಿಯೋದಲ್ಲಿ ಏನು ಡಿಫರೆನ್ಸ್ ಅಂತ ನೋಡೋಣ. Expenditure means the amount spent by a business to purchase goods, assets, or services. It may be capital expenditure or revenue expenditure. ನಾವು ಎಕ್ಸ್ಪೆನ್ಸಸ್ಸಲ್ಲಿ ಏನು ಮಾಡಿದ್ವಿ? ಅಮೌಂಟ್ನ ಇನ್ಕರ್ ಮಾಡಿದ್ವಿ ಅಲ್ವಾ, ಸ್ಪೆಂಡ್ ಮಾಡಿದ್ವಿ ಅಲ್ವಾ. ಸೊ ಇಲ್ಲೂ ಸೇಮೇನೆ, ನಾವು ಎಕ್ಸ್ಪೆಂಡಿಚರ್ಲ್ಲೂ ಸಮೇತ ನಾವು ಅಮೌಂಟ್ನ ಸ್ಪೆಂಡ್ ಮಾಡ್ತೀವಿ. ಅದು ಎಕ್ಸ್ಪೆನ್ಸಸ್ಗಾದರೂ ಆಗಿರ್ಬೋದು, ಎಕ್ಸ್ಪೆಂಡಿಚರ್ಗಾದರೂ ಆಗಿರ್ಬೋದು. ಏನು ಡಿಫ್ರೆನ್ಸ್ ಅಂತ ಅಂದರೆ, ಯಾವುದಾದ್ರೂ ಅಮೌಂಟ್ನ ನಾವು ಸ್ಪೆಂಡ್ ಮಾಡಿದ್ರೆ ಆ ಬೆನಿಫಿಟ್ ನಮಗೆ ಬರೀ ವಿತಿನ್ 1 year ಒಳಗಡೆ ಇದ್ದರೆ, ಅಥವಾ ಆ ಆಪರೇಷನ್ ಸೈಕಲ್ ಒಳಗಡೆ ಮಾತ್ರ ಸಿಗೋದಾದರೆ ಆ ಬೆನಿಫಿಟ್, ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಬಟ್ ನಾವು ಅಮೌಂಟ್ ಸ್ಪೆಂಡ್ ಮಾಡಿದ್ದೀವಿ, ಬಟ್ ಅದ್ರ ಬೆನಿಫಿಟ್ ನಮಗೆ ಆ 12 month ಪೀರಿಯಡ್ಗಿಂತ ಜಾಸ್ತಿ ಬರುತ್ತೆ, ಅಥವಾ ಮೋರ್ ದೆನ್ 1 year ನಮಗೆ ಆ ಬೆನಿಫಿಟ್ ಇರುತ್ತೆ ನಮ್ಮ ಜೊತೆಗೆ ಅನ್ನೋದಾದರೆ ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಅಮೌಂಟ್ ಸ್ಪೆಂಡ್ ಮಾಡ್ತೀವಿ, ಅದು ಎಕ್ಸ್ಪೆನ್ಸಸ್ಗಾದರೂ ಆಗಿರ್ಬೋದು ಅಥವಾ ಅಸೆಟ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕಾದರೂ ಆಗಿರ್ಬೋದು. ಇದನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. Expenditure means spending money or incurring a cost for acquiring assets, goods or services for the business. It may be for purchasing assets ಆದರೂ ಆಗಿರ್ಬೋದು ಅಥವಾ ಡೇ ಟು ಡೇ ಆಪರೇಷನ್ಸ್ಗಾದರೂ ಆಗಿರ್ಬೋದು. ಎಕ್ಸ್ಪೆಂಡಿಚರಲ್ಲಿ ಆಲ್ರೆಡಿ ಹೇಳಿರೋ ಥರ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಶಾರ್ಟ್ ಟರ್ಮ್ ಬೆನಿಫಿಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಲಾಂಗ್ ಟರ್ಮ್ ಬೆನಿಫಿಟ್. ಅಮೌಂಟ್ ಸ್ಪೆಂಡ್ ಮಾಡಿದ್ದೀವಿ, ನಾವು ಅಮೌಂಟ್ ಸ್ಪೆಂಡ್ ಮಾಡಿದ್ದಕ್ಕೆ ಆ ಬೆನಿಫಿಟ್ ಏನು ರಿಸೀವ್ ಮಾಡ್ತೀವಿ ಅದು ಶಾರ್ಟ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇ ಮಾಡಿದ್ವಿ, ಅವ್ರು 1 month ವರ್ಕ್ ಮಾಡಿದ್ರೆ 1 month ನಾವು ಪೇ ಮಾಡಿದ್ವಿ ಅಲ್ವಾ, ಆ ಬೆನಿಫಿಟ್ ಅಲ್ಲಿ ಮುಗಿದೋಯ್ತು. ಅದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಈಗ ಒಂದು ಮೋಟರ್ ಕಾರ್ನ ಬೈ ಮಾಡಿದ್ವಿ, ಆ ಮೋಟರ್ ಕಾರಿಗೆ ನಾವು ಇವತ್ತು ಬೈ ಮಾಡಿದ್ದೀವಿ, ಅವತ್ತಿನ ದಿನನೇ ಬೆನಿಫಿಟ್ ಮುಗಿದೋಗ್ಬಿಡುತ್ತಾ? ಇಲ್ಲ ಅಲ್ವಾ. ಅದನ್ನು ನಾವು ಮೋರ್ ದೆನ್ 1 year ಯೂಸ್ ಮಾಡ್ಬೋದು. ಇದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ನ ನಾವು ಎಕ್ಸ್ಪೆನ್ಸ್ ಅಂತ ಶೋ ಮಾಡ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅಸೆಟ್ಸ್ ಅಂತ ಶೋ ಮಾಡ್ತೀವಿ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ನೋಡಿ. Revenue expenditure means expenditure incurred for the day-to-day running of the business. Its benefit is usually received within the same accounting period. ಸೊ ಏನು ಅಮೌಂಟ್ನ ನಾವು ಸ್ಪೆಂಡ್ ಮಾಡಿದ್ದೀವಿ ಆ ಬೆನಿಫಿಟ್ಟು ನಮಗೆ ವಿತಿನ್ 1 year ಒಳಗೆ ಮುಗಿದೋಗಿದ್ರೆ ಅದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. Capital expenditure means expenditure incurred to acquire assets. Its benefit is received for more than one accounting period. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ನಾವು ಯಾವುದಾದ್ರೂ ಅಸೆಟ್ನ ನಾವು ಅಕ್ವೈರ್ ಮಾಡಿದ್ರೆ ಆ ಬೆನಿಫಿಟ್ ನಮಗೆ ಮೋರ್ ದೆನ್ 1 year ಇರುತ್ತಲ್ವಾ, ಸೊ ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.